ಸೊಸೈಟಿನಲ್ಲಿ ಸ್ಟೆಪ್ ಹಿಂದೆ ಇಡಬಾರ್ದು. ಒಂದು ಸರಳ ಕತೆ. ವಿರಳ ಕತೆ ನಂದು ಸರ್, ವಿರಳ ಕತೆ ನಂದು. ಬರೀ ಅಂಡರ್ವೇರ್ ಅಲ್ಲಿ ನನ್ನ ನಿಲ್ಸಿರ್ತಾರೆ, ಸೆನ್ಸಾರ್ ಕಟ್. ಎಸ್, ಕಾರಿಂದ ಇಳಿತಾರೆ, ಬಂದ ತಕ್ಷಣ ಡಗ 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 ಅಂತ ಓಡ್ತೀನಿ ನಾನು. ಅಪ್ಪ ಬಂದು ಅಭಿಜಿತ್ ಸರ್, ವಿಲನ್ ಬಂದು ಅಂದರೆ ನೆಗೆಟಿವ್ ಬಂದು ಸತ್ಯಜಿತ್ ಸರ್, ಅಣ್ಣ ಬಂದು ಒರಟ ಪ್ರಶಾಂತ್, ಅಮ್ಮ ಬಂದು ತುಂಬ ತಮಿಳು ತೆಲುಗು ಸಿನಿಮಾಗಳೆಲ್ಲ ಮಾಡಿದ್ದಾರೆ, ನಿಹಾರಿಕಾ ಅಂತ. ನಮ್ಮ ದೇಶದಲ್ಲೂ 2 ವೃತ್ತಿಗಳು ತುಂಬ ಇಂಪಾರ್ಟೆಂಟ್, ಒಂದು ಡಾಕ್ಟರ್ ಒಂದು ಲಾಯರ್. ಎಸ್, ಆ್ಯಕ್ಚುಲಿ ದರ್ಶನ್ ಸರ್ಗೆ ತರುಣ್ ಸರ್ಗೆ ನಾವು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಆ ಥರದ್ದೊಂದು ಸಿನಿಮಾ ಮಾಡಿರೋದಕ್ಕೆ. ಇವರು ಡ್ರೆಸ್ ತೊಗೊಂಡು ಹೋಗ್ತಾರೆ, ಅಷ್ಟೊತ್ತಿಗೆ ಅವಮ್ಮ ಆಚೆ ಬಂದ್ಬಿಟ್ಟು, ಏಯ್ ನಿಂತ್ಕ, ಯಾವ್ಯಾವ ಜಾತಿನೇನೋ ನಮ್ಮ ಮನೆ ಒಳಗಡೆ ಬರ್ತೀರಾ. ಕಾಠೇರ ನೋಡ್ಬೇಕಾದ್ರೆ ನಾನು, ಓ ಮೈ ಗಾಡ್, ಇದು ಎಕ್ಸ್ಪೀರಿಯನ್ಸ್ ನಮಗೆ DSS ಸೆಟಲ್ ಆಗಿತ್ತಲ್ಲ ಅಂತ ಮಾತಾಡ್ತಾ ಇದ್ದೆ ನಾನು. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಹೊಸ ತಂಡ ಒಂದು ಸಿನಿಮಾ ಮಾಡಿದಾಗ ಯೂಶಲಿ ಸಿನಿಮಾ ನೋಡುವಂತಹ ಎಲ್ಲ ಪ್ರೇಕ್ಷಕರಿಗೂ ಇಷ್ಟ ಆಗುತ್ತೆ. ಸಾಮಾನ್ಯವಾಗಿ ಯಾಕೆ ಇಷ್ಟ ಆಗುತ್ತೆ, ಗುರು ಈ ಸಿನಿಮಾದ ಹೀರೋ ಹೊಸಬ, ಈ ಸಿನಿಮಾದ ಟೆಕ್ನಿಷಿಯನ್ ಹೊಸಬರು, ಈ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಹೊಸದು, ಜೊತೆಗೆ ಕೆಲವು ನಟಿಯರು ಸುಮಾರು ಸಿನಿಮಾಗಳನ್ನು ಮಾಡಿದರೂ ಸಹ ಆ ಸಿನಿಮಾದಲ್ಲಿ ಕಂಡಂತಹ ಆ ಒಂದು ಸೀನ್ಸ್ ನೋಡಿದಾಗ ಗುರು ಇದು ಕೂಡ ಹೊಸ ಥರದ ಸಿನಿಮಾ ಅಂತ ಗೊತ್ತಾಗುತ್ತೆ. ಈ ಒಂದು ಸಾಲಲ್ಲಿ ಬಂದಿರುವಂತಹ ಮತ್ತೊಂದು ಸಿನಿಮಾ ಧೈರ್ಯಂ ಸರ್ವತ್ರ ಸಾಧನಂ ಫೆಬ್ರವರಿ 23ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಸಿನಿಮಾಗೆ ಸಂಬಂಧಪಟ್ಟಂತಹ ನಾಯಕ ಮತ್ತು ನಾಯಕಿ ನಮ್ಮ ಜೊತೆಗಿದ್ದಾರೆ. ಫಸ್ಟು ಅನುಷಾ ರೈ. ಸುಮಾರು ಸರಿ ಮೀಟ್ ಮಾಡ್ತೀವಿ, ಪ್ರತಿಯೊಂದು ಸಾರಿನೂ ಹೊಸ ಸಿನಿಮಾದ ಬಗ್ಗೆ ಮಾತಾಡ್ತೀವಿ. ಈ ಸರಿ ಧೈರ್ಯಂ ಸರ್ವತ್ರ ಸಾಧನಂ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ವಿವಾನ್ KK. ಈ KK ಇಟ್ ಸೌಂಡ್ಸ್ ಲೈಕ್, ಏನಿದು KK? ವಿಲ್ ಸ್ಟಾರ್ಟ್ ವಿತ್ ವಿವಾನ್ KK. ಏನಿದು KK ಅನ್ನೋದು ನಮ್ಮ ಫಾದರ್ ಹೆಸರು ಸರ್, ಕೋಲಾರ್ ಕೇಶವ್ ಅಂತ. ಸೊ ಐ ವಾಂಟೆಡ್ ಟು ಕ್ಯಾರಿ ಇಟ್ ವೇರ್ ಎವರ್ ಐ ಗೋ. ಅಂದರೆ ಅದು ನನ್ನ ಜೊತೆಗೆ ಇರಬೇಕು, ಬಿಕಾಸ್ ಅದೇ ಅಲ್ವಾ ನನ್ನ ಹುಟ್ಟಿಗೆ ಒಂದು ಕಾರಣ ಆಗಲಿ, ಅದು ದಟ್ ಈಸ್ ಮೈ ಎಕ್ಸಿಸ್ಟೆನ್ಸ್. ಸೊ ಐ ಲವ್ ಟು ಕ್ಯಾರಿ ಇಟ್ ಎವ್ರಿವೇರ್. ಇಲ್ಲ, ತುಂಬ ದೊಡ್ಡ ಪ್ಲಸ್ ಆಗುತ್ತೆ ಫ್ಯೂಚರ್ಗೆ ಅದು. ಅಂದರೆ ತುಂಬ ಜನ ಹೇಳ್ತೀವಿ ನಾವು, ಅಂದರೆ ಎಕ್ಸಾಂಪಲ್ ಕೊಡ್ತೀನಿ ನಾನು. ವಿವಾನ್ ಗೌಡ ಅಂತಿರುತ್ತೆ, ಕೆಲವು ಕಡೆ ಬರೀ ವಿವಾನ್ ಅಂತ ಹೇಳ್ತಾರೆ, ಗೌಡ ಹೇಳಲ್ಲ. ಕೆಲವು ಕಡೆ ವಿವಾನ್ ಗೌಡ ಅಂತಾರೆ, ಕೆಲವು ಕಡೆ ಬರೀ ಅನುಷಾ ಅಂತಾರೆ, ಅನುಷಾ ರೈ ಹೇಳಲ್ಲ. ಬಟ್ ಯಾವಾಗ ನೀವು ಹೇಳ್ದಂಗೆ ಫುಲ್ ಫ್ಲೆಜ್ ಬಂದಾಗ ನಿಮಗೆ ಸಿಗುವಂಥ ಪೊಟೆನ್ಷಿಯಲ್ ಬೇರೆ ಅದು. ನಿಮ್ಮ ತಾಯಿ ತಂದೆ, ನಿಮ್ಮ ಹಿರಿಯರು, ನಿಮ್ಮ ವಂಶ. ಅನುಷಾ, ಯಾವ ಕಾರಣಕ್ಕೆ ಧೈರ್ಯಂ ಸರ್ವತ್ರ ಸಾಧನ ನಿಮಗೆ ಸ್ಪೆಷಲ್ ಆಗುತ್ತೆ? ಸುಮಾರು ಸಿನಿಮಾಗಳನ್ನು ಮಾಡಿದಿರಿ, ಬಟ್ ವೆನ್ ಇಟ್ ಕಮ್ಸ್ ಟು ದಿಸ್ ಪ್ರಾಜೆಕ್ಟ್. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಡ್ವೊಕೇಟ್. ಆ್ಯಂಡ್ ಇಷ್ಟು ದಿನ ಮಾಡಿರೋ ಎಲ್ಲ ಪಾತ್ರಗಳಿಗಿಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ ಆದ ಕ್ಯಾರೆಕ್ಟರ್. ಒಂದು ಹೀರೋಗೆ ಈಕ್ವಲ್ ಏನು ಸಿಗ್ಬೋದು ಪ್ರಾಮಿನೆನ್ಸ್, ಹೀರೋಯಿನ್ಗೂ ಅಷ್ಟೇ ಈಕ್ವಾಲಿಟಿ ಸಿನಿಮಾದಲ್ಲಿದೆ. ಆ್ಯಂಡ್ ತುಂಬ ಡೇರಿಂಗ್ ಇರೋವಂಥ ಹುಡುಗಿ, ಆ್ಯಂಡ್ ಯಾರಿಗೂ ಎದುರಲ್ಲ, ಕಾನೂನು ಓದಿರ್ತಾಳೆ. ಆ್ಯಂಡ್ ಹಳ್ಳಿಯಲ್ಲಿ ಇರೋ ಮುಗ್ಧ ಜನರು, ಅವರಿಗೆ ಕಾನೂನು ಬಗ್ಗೆ ಗೊತ್ತಿರಲ್ಲ, ತುಂಬ ಮೋಸ ಹೋಗ್ತಿರ್ತಾರೆ, ಮೋಸ ಮಾಡೋರು ಇರ್ತಾರೆ, ಅವ್ರುಗಳಿಗೆಲ್ಲ ಎದುರು ನಿಲ್ತಾಳೆ. ಸೊಸೈಟಿನಲ್ಲಿ ಸಂವಿಧಾನ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಕಾನೂನು ಅನ್ನೋದು ಎಷ್ಟು ಇಂಪಾರ್ಟೆಂಟು, ಇವಾಗಿರೋ ಯುವಕರಿಗೆ ಅದನ್ನು ಎಚ್ಚೆತ್ತು ತೋರ್ಸೋಕ್ಕೆ ಆ್ಯಂಡ್ ಧೈರ್ಯದಿಂದ ಯಾರನ್ನು ಬೇಕಾದ್ರೂ ಹೆದರಿಸ್ಬೋದು. ಆ್ಯಂಡ್ ಹಿಂದೆ ಸೊಸೈಟಿನಲ್ಲಿ ಸ್ಟೆಪ್ ಹಿಂದೆ ಇಡಬಾರ್ದು, ಅದು ಅಷ್ಟು ಒಂದು ಮೆಸೇಜ್ನ ನನ್ನ ಕ್ಯಾರೆಕ್ಟರಿಂದ ಈ ಸಿನಿಮಾ ಮೂಲಕ ನಾನು ಕೊಡ್ಬೋದು ಸಮಾಜಕ್ಕೆ. ಅಷ್ಟು ಪವರ್ಫುಲ್ ಆದ ಕ್ಯಾರೆಕ್ಟರ್. ಈ ಕತೆ ಹೇಳಿದ ತಕ್ಷಣ ಎಸ್, ಇದನ್ನು ಮಾಡಿದ್ರೆ ನನ್ನ ಕೆರಿಯರ್ಗೂ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನನಗನ್ನಿಸ್ತು. ಅಲ್ಲ ವಿವಾನ್, ಸುಮಾರು ಸಿನಿಮಾಗಳನ್ನ ಮಾಡಿದಾಳೆ ಅನುಷಮ್ಮ. ಹೌದು ಸರ್. ನಿಮ್ಗೆ ಎಷ್ಟು ಹೆದರಿಸಿದ್ಲು ಅಂತ, ನಿಮ್ಗೆ ಎಷ್ಟು ಧೈರ್ಯ ಬಂತು ಸೆಟ್ಟಲ್ ಅಂತ? ಆಮ್ ಐ ರೈಟ್? ಯುವರ್ ಒಂದು ಫಸ್ಟ್ ಸಿನಿಮಾ. ಹೌದು ಸರ್. ಅದು ಆಗುತ್ತೆ ಗುರು, ಒಂದಷ್ಟು ಸಿನಿಮಾಗಳು ಮಾಡೋಂಥ ಹೀರೋಯಿನ್ ಜೊತೆ ನಿಂತ್ಕೋತೀನಿ, ಫ್ರೆಂಡ್ಶಿಪ್ ಬೇರೆ, ಆ ಕೆಮಿಸ್ಟ್ರಿ ಬೇರೆ. ಬಟ್ ವೆನ್ ಇಟ್ ಕಮ್ಸ್ ಟು ಆ್ಯಕ್ಟಿಂಗ್ ಅಂತಂದಾಗ ಸ್ಕ್ರೀನ್ ಸ್ಪೇಸಲ್ಲಿ ತಿಂದಾಕ್ತಾರೆ ಅನ್ನೋ ಒಂದು ಭಯ ಇತ್ತು ನನಗೆ ಫಸ್ಟ್ ಅಲ್ವಾ? ತುಂಬ ಇತ್ತು. ಯಾಕೆ ಅಂದರೆ ಫಸ್ಟ್ ಟೈಮ್ ನೋಡಿದಾಗ, ಫಸ್ಟ್ ಟೈಮ್ ನಾವಿಬ್ಬರು ಭೇಟಿಯಾಗಿದೆ, ಅದು ನೆನೆಸ್ಕೋಬಾರ್ದು ಅಂತ ತುಂಬ ಪ್ರಯತ್ನ ಪಡ್ತೀನಿ. ಆದರೆ ಅದು ಮನ್ಸಿಗೆ ತುಂಬ ನೋವು ಕೊಡುತ್ತೆ ಸರ್. ಅಷ್ಟು ಒಂದು ಸರಳ ಕತೆ. ವಿರಳ ಕತೆ ನಂದು ಸರ್, ವಿರಳ ಕತೆ ನಂದು. ಯಾಕೆ ಅಂತಂದರೆ ಇನ್ನೇನು ಶೂಟಿಂಗ್ 10 days ಇದೆ ಸ್ಟಾರ್ಟ್ ಆಗೋದಕ್ಕೆ ಅಂತಂದಾಗ ಬರೀ ಅಂಡರ್ವೇರಲ್ಲಿ ನನ್ನ ನಿಲ್ಸಿರ್ತಾರೆ. ಸೆನ್ಸಾರ್ ಕಟ್. ಎಸ್, ಕಂಟಿನ್ಯೂ. ಮೈ ತುಂಬ ಆಯಿಲ್ ಹಾಕಿರ್ತಾರೆ ಸರ್, ಆಲಿವ್ ಆಯಿಲ್ ಹಾಕಿರ್ತಾರೆ. ಈ ಕ್ಯಾರೆಕ್ಟರ್ಗೆ ನಾನು ತುಂಬ ಡಿಮ್ ಆಗಬೇಕಾಗಿತ್ತು. ಸೊ ತುಂಬ ಟ್ಯಾನ್ ಆಗಬೇಕು ನೀನು ಅಂದ್ಬಿಟ್ಟು ಮಧ್ಯಾಹ್ನ 1 ಗಂಟೆಲಿ ನಿಲ್ಸಿರ್ತಾರೆ ಸರ್. ನಾನು ಹಿಂಗೆ ನಿಂತಿರ್ತೀನಿ ಬರೀ ಅಂಡರ್ವೇರಲ್ಲಿ. ನೀ ಕಣ್ಮುಚ್ಚಿ ಬಂಗಾರ, ನೀ ಕಣ್ಮುಚ್ಚಿ ಬಂಗಾರ. ಆಗೊಂದು ಕಾರ್ ಬರುತ್ತೆ ಸರ್ ಅಲ್ಲಿಂದ. ಆಲ್ರೆಡಿ ಇಲ್ಲೊಂದು 200 ಜನ ಕೆಲಸ ಮಾಡ್ತಾ ಇರ್ತಾರೆ. ಆದರೂ ಸಿನಿಮಾ ಅಲ್ವಾ, ಆ ಪಾತ್ರಕ್ಕೆ ಅದು ಮಾಡಬೇಕು ಅಂದಾಗ ಎಲ್ಲ ಬಿಟ್ಟು ನಿಂತಿದ್ದೆ. ಬಟ್ ಹೀರೋಯಿನ್ ಅನ್ನೋದು ಇಲ್ಲ, ಇವ್ರ ಹತ್ರ ಮಾತ್ರ ಈಗ ಹಿಂಗೆ ಮಾತ್ರ ಕಾಣಿಸ್ಕೋಬಾರ್ದು ಅಂತ ಯೋಚನೆ ಮಾಡ್ತಿದ್ದಾಗಲೂ ಒಂದು ಕಾರ್ ಬರುತ್ತೆ.
ಕಾರಿಂದ ಇಳಿತಾರೆ, ಬಂದ ತಕ್ಷಣ ಡಗ 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 ಅಂತ ಓಡ್ತೀನಿ ನಾನು. ಅಯ್ಯೋ ದೇವ್ರೇ ಅಲ್ಲ. ಈಗ ಅವ್ರನ್ನ ಫೇಸ್ ಮಾಡೋದಕ್ಕೆ ನಂಗೆ ತುಂಬ ಮುಜುಗರ, ಭಯ. ಏನು ಅನ್ಕೊತಾ ಇರ್ತಾರೋ, ಯಾವನು ಜೋಕರ್ ಇವನು ಹಿಂಗೆ ನಿಂತ್ಕೊಂಡಿದ್ದ ಅಂತ ಅನ್ಕೊತಾ ಇರ್ತಾರೋ ಅನ್ನೋದು ಒಂದು ಇನ್ಸೆಕ್ಯೂರ್ ಫೀಲ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಮತ್ತು ನನಗೆ ಮೇಡಮ್ಗೆ ನೀನು ಸೀನ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಆದಾಗ ಮೇಡಮೇ ಕರೆದು, ವಿವರ್ ನಂಗೆ ಅರ್ಥ ಆಗತ್ತೆ, ಏನೂ ಅನ್ಕೋಬೇಡಿ, ಆರಾಮಾಗಿರಿ, ನೀವು ನಿಮ್ಮ ಕೆಲಸ ಮಾಡ್ತಾಯಿದ್ದೀರಾ, ಪ್ರೊಫೆಷನ್ ಮಾಡ್ತಾಯಿದ್ದೀರಾ, ಸೊ ಬಿ ಪ್ರೌಡ್ ಆಫ್ ಇಟ್, ಆ್ಯಂಡ್ ಈ ಥರ ಯಾರೂ ಮಾಡಲ್ಲ ಅಂತ ತುಂಬ ಧೈರ್ಯ ತುಂಬಿಸಿದ್ರು. ಆ್ಯಂಡ್ ಸೀನ್ಸ್ ಶಾರ್ಟ್ ಶೂಟ್ ಮಾಡಬೇಕಾದ್ರೂ ಅವ್ರು ನಂಗೆ ಅಷ್ಟೇ ಕಂಫರ್ಟ್ ಲೆವೆಲ್ಗೆ ಕೂರಿಸಿದ್ರು. ನಾನು ತುಂಬ ಭಯ ಪಡ್ತಿರ್ಬೇಕಾಗಿದ್ದಾಗ್ಲೂ, ಇಲ್ಲ ಆರಾಮಾಗಿ ಮಾಡೋಣ, ಏನಿದೆ, ಪ್ರತಿಯೊಂದು ಸಿನಿಮಾನೂ ಒಂದೊಂದು ಕಲಿತೀಯಾ, ನಾನು ಕಲಿತಾ ಇದ್ದೀನಿ, ಸೊ ಆರಾಮಾಗಿ ಮಾಡು ಅಂತ ಮೇಡಮ್ ಅಲ್ಲಿ ನನಗೆ. ಅಲ್ಲ, ಹಿರಿಯ ನಟಿಯ ಸಲಹೆ. ನಾನು ಹಂಗೆ ಅಂದಿಲ್ಲ ಸರ್. ಸೊ ಮೇಡಮ್ ಆಗಲಿ, ಬಲರಾಜ್ ವಾಡಿ ಸರ್ ಆಗಲಿ, ಮೈನ್ಲಿ ಯಶ್ ಶೆಟ್ಟಿ ಅಣ್ಣ, ವರ್ಧನ್ ಅಣ್ಣ, ಪ್ರದೀಪ್ ಪೂಜಾರಿ ಅಣ್ಣ, ಇವರೆಲ್ಲರೂ ತುಂಬ ಎಂಕರೇಜ್ ಮಾಡಿದ್ರು ಸರ್. ಬಿಕಾಸ್ ಹೊಸಬ ಅಂತಂದರೆ ನೋಡೋ ರೀತಿನೇ ಬೇರೆ ಥರ ಇರ್ಬೋದೇನೋ ಅಂತ ಒಂದು ಮೈಂಡ್ಸೆಟ್ ಇಟ್ಕೊಂಡ್ಬಂದಿದೆ. ಬಟ್ ನೋ, ಇಂಡಸ್ಟ್ರಿ ಇಸ್ ನಾಟ್ ಲೈಕ್ ದಟ್. ಇಂಡಸ್ಟ್ರಿ ಇಸ್ ಫಿಲ್ಡ್ ವಿತ್ ಲಾಟ್ ಆಫ್ ಲವ್. ಇಲ್ಲ, ಈ ಸತ್ಯ ತುಂಬ ಜನಕ್ಕೆ ಗೊತ್ತಾಗಬೇಕು. ಅಂದರೆ ಔಟ್ ಆಫ್ ದಿ ಬಾಕ್ಸ್, ಹೊರಗಿನ ಜನ ಏನು ಅನ್ಕೋತಾರೆ ಅಂದರೆ, ಅನುಷ ನಿನ್ನ ಗಮನಕ್ಕೆ ಬಂದಿರುತ್ತದು, ಸಿನಿಮಾ ಭಾಳ ಕಷ್ಟ, ಸಿನಿಮಾ ಹೀರೋಯಿನ್ ಆಗೋದು ಕಷ್ಟ, ಹೀರೋ ಆಗೋದು ಕಷ್ಟ. ಬಟ್ ಆ ಹೆಜ್ಜೆ ಕೂಡ ಮ್ಯಾಟ್ರ್ ಆಗುತ್ತೆ, ನಾವು ಇಟ್ಟಂಥ ಹೆಜ್ಜೆ ಕೂಡ ಮ್ಯಾಟ್ರ್ ಆಗುತ್ತೆ, ನಮ್ಮ ಜೊತೆ ಇರುವಂತಹ ಟೀಮ್ ಕೂಡ ಮ್ಯಾಟ್ರ್ ಆಗುತ್ತೆ. ಈಗ ನೀವು ಹೇಳಿದ ಎಕ್ಸ್ಪೀರಿಯೆನ್ಸು ಅನುಷಾಗೂ ಆಗಿರುತ್ತೆ ಫಸ್ಟ್ ಪ್ರಾಜೆಕ್ಟಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. ಅನುಷಾ ಸೀನಿಯರ್ಸ್ ಅದು ಅಲ್ಲಮ್ಮ. ಬಟ್ ಅಂದರೆ ನಾನು ಫಸ್ಟ್ ಸಿನಿಮಾನೇ ಮಾಡಿದ್ದು. ಸಿನಿಮಾ ಮಾಡಬೇಕಾದ್ರೆ ಅವರೆಲ್ಲ ತುಂಬ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರು. ನಾನು ಹೇಳಿದೆ ನನಗೆ ಆ್ಯಕ್ಟಿಂಗೇ ಬರೋಲ್ಲ, ನಾನು ಮಾಡಲ್ಲ ಅಂತ. ಬಿಕಾಸ್ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಪ್ರಯತ್ನ ಪಟ್ಟು ಬಂದಿರಲಿಲ್ಲ. ಅವ್ರು ನನ್ನ ನೋಡಿ ಮಾಡು ಅಂತ ಹೇಳಿ ಫೋರ್ಸ್ ಮಾಡಿ, ನಾವು ಹೇಳ್ಕೊಡ್ತೀವಿ, ನಂಗೆ ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲೂ ಹೋಗಿರಲಿಲ್ಲ, ನಾವು ಹೇಳ್ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು. ಒಂದು ರಿಯಾಕ್ಷನ್ ಅಂದರೆ ಅವಾಗ ಕಾಲೇಜಲ್ಲಿದ್ದೆ ನಾನು, ಫೈನಲ್ ಇಯರು. ಸೊ ಏನೋ ಒಂದು ಸಪ್ಪಗಾಗಬೇಕು, ಅಂದರೆ ಫೇಸಲ್ಲ ಒಂದು ಸ್ಯಾಡ್ ರಿಯಾಕ್ಷನ್ ಬೇಕಂದಾಗ ನಿನ್ನ ಕೈಯಿಂದ ಚಾಕ್ಲೇಟ್ ಕಿತ್ಕೊಂಡ್ಬಿಡ್ತಾರಮ್ಮ, ಅವಾಗ ನಿಂಗೆ ಏನು ಫೀಲ್ ಆಗುತ್ತೆ ಹೇಳು ಅಂತ ಅನ್ನೋರು. ಈ ಥರ ಎಲ್ಲ ಡೈರೆಕ್ಟ್ ತುಂಬ ಮುದ್ದಾಗಿ ಆ್ಯಕ್ಟಿಂಗ್ ಹೇಳ್ಕೊಟ್ಟಿದ್ದಾರೆ ಫಸ್ಟ್ ಸಿನಿಮಾದಲ್ಲಿ. ಮೀನ್ ವೇಲ್ ಅದೇ ಸಿನಿಮಾ ಮ್ಯಾನೇಜರ್ ನಂಗೆ ಒಂದು ಸೀರಿಯಲಿಗೆ ರೆಫರ್ ಮಾಡಿದ್ರು. ಅದು ಕುಮಾರಸ್ವಾಮಿ ಸರ್ ಪ್ರೊಡಕ್ಷನ್ಸು, ಅಣ್ಣಯ್ಯ ಅಂತ, ಕಸ್ತೂರಿನಲ್ಲಿ. ಅದರಲ್ಲಿ ಇದ್ದಿದ್ದು ಎಲ್ಲರೂ ಘಟಾನುಘಟಿಗಳೇ. ಅಪ್ಪ ಬಂದು ಅಭಿಜಿತ್ ಸರ್, ವಿಲನ್ ಬಂದು ಅಂದರೆ ನೆಗೆಟಿವ್ ಬಂದು ಸತ್ಯಜಿತ್ ಸರ್, ಅಣ್ಣ ಬಂದು ಒರಟ ಪ್ರಶಾಂತ್, ಅಮ್ಮ ಬಂದು ತುಂಬ ತಮಿಳು ತೆಲುಗು ಸಿನಿಮಾಗಳೆಲ್ಲ ಮಾಡಿದ್ದಾರೆ, ನಿಹಾರಿಕಾ ಅಂತ. ಅಣ್ಣಂದ್ರು ಅಷ್ಟೇ, ಮಾಸ್ಟರ್ ಅನಂತಮ್ಮ ಒಬ್ಬರು, ಆಮೇಲೆ ಸೀತೆ ಸೀರಿಯಲ್ ಹೀರೋ. ಸೊ ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್. ನಾನು ಒಬ್ಬಳೇ ಅಲ್ಲಿ ಕ್ಯೂಟಾಗಿದ್ದಿದ್ದು. ವಿವಾನ್, ನೀವು ಕೇಳಿಸ್ಕೊಂಡ್ರ ಅವ್ರ ಮಾತಲ್ಲೂ ಕೂಡ ವಿವಾನ್ಗಿಂತಲೂ ನಾನು ಸೀನಿಯರು ಅಂತ ಹೇಳ್ತಿದ್ದಾರೆ, ಅವರು ಹಿರಿಯ ನಟಿ ಅಂತ ಹೇಳ್ತಿದ್ದಾರೆ. ಬಟ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಅಲ್ಲ ಅನುಷಾ? ಡೆಫಿನೆಟ್ಲಿ ಸರ್. ಸೊ ಅವಾಗ ನಂಗೆ ಎಲ್ಲರೂ ಹೆಂಗೆ ಅಂತಂದರೆ, ಯಾರೂ ಇವನಿಗೆ ಎಷ್ಟು ಕಂಫರ್ಟ್ ಝೋನ್ ಸಿಕ್ತು ಫಸ್ಟ್ ಸಿನಿಮಾದಲ್ಲಿ, ನನಗೂ ಹಾಗೆ ಎಲ್ಲರೂ ಒಂದು ಸೀನ್ ಮಾಡೋದಕ್ಕೂ ಮುಂಚೆ, ಇವನ್ ದೋ ದೇ ಆಲ್ ಸೀನಿಯರ್ ಆರ್ಟಿಸ್ಟ್, ಒಂದು ಸೀನ್ ಮಾಡೋದಕ್ಕೂ ಮುಂಚೆ ಒಂದು ಮಾನಿಟರ್ ಮಾಡ್ಕೊಂಡು ಹಿಂಗೆ ಮಾಡು, ಹಂಗೆ ಮಾಡಿ, ಕಾಮಿಡಿ ಸೆನ್ಸ್ ಅದು ಹಿಂಗೆ, ಬೇರೆಯವ್ರು ಆ್ಯಕ್ಟ್ ಮಾಡ್ಬೇಕಾದ್ರೆ ನಾವು ರಿಯಾಕ್ಟ್ ಮಾಡ್ತಿರ್ಬೇಕು, ಪ್ಲೇನಾಗಿ ಬ್ಲ್ಯಾಂಕಾಗಿ ನಿಂತ್ಕೋಬಾರ್ದು. ಇದೆಲ್ಲ ಸಣ್ಣ ಸಣ್ಣ ಕಲಿಕೆ ಅವಾಗಿಂದನೇ ಕಲಿತ್ಕೊಂಡು ಬಂದೆ, ಇನ್ನೂ ಕಲಿತಾ ಇದ್ದೀನಿ. ಸೊ ಇವಾಗ ಆ್ಯಂಡ್ ನಿಮ್ಮ ಸಿನಿಮಾಗೆ ಪ್ಲಸ್ ಪಾಯಿಂಟು ಸಿನಿಮಾದ ಟೈಟ್ಲು. ಹೌದು, ಧೈರ್ಯಂ ಸರ್ವತ್ರ ಸಾಧನ, ಅದೊಂದು. ಮೇಲಾಗಿ ಧ್ರುವ ಸರ್ಜಾ ಅವರ ದೊಡ್ಡ ಸಪೋರ್ಟು, ಹೌದು, ಬಿಗ್ ಸಪೋರ್ಟ್. ನನಗೆ ಖುಷಿ ಆಗ್ತದೆ ನೋಡಿದಾಗ. ಅಂಡ್ ಒಬ್ಬರ ಹೆಗಲ ಮೇಲೆ ಒಬ್ಬರು ಕೂತ್ಕೊಂಡಂಥ ಆ ಒಂದು ವಿಷಯ ತುಂಬ ಸಿಂಬಾಲಿಕ್ ಆಗಿ ಏನು ಹೇಳುವಂಥ ಒಂದು ವಿಚಾರ ಅದು. ಒಬ್ಬರ ಮೇಲೆ ಒಬ್ಬರು ಅಂದರೆ ಕೆಳಗೆ ಕೂತವನು ನಾನು ಗಟ್ಟಿಯಾಗಿದ್ದೀನಿ ಅನ್ನೋಂಥ ಒಂದು ಪಾಯಿಂಟ್ ಆಗಿರ್ಬೋದು, ಅಥವಾ ನಾವು ಎಷ್ಟು ಸ್ಟ್ರಾಂಗ್ ಇದ್ದೀವಿ ನಾವು ಟೀಮ್ ಆಗಿರೋವಂಥದ್ದು ಆಗಿರ್ಬೋದು. ಈ ಥರದ ಒಂದು ಸೆನ್ಸಿಬಲ್ ಥಾಟು ಹೇಗೆ ಜನ್ರೇಟ್ ಆಯ್ತದೆ ನಿಮ್ಮಲ್ಲಿ? ಸರ್, ಕತೆ ಯಾವಾಗ ಹೇಳಿದಾಗ ಡೈರೆಕ್ಟರ್ ನಂಗೆ ಯಾವಾಗ ನರೇಷನ್ ಮಾಡಿದ್ರು, ಅದು ಎಲ್ಲೋ ಒಂದು ಕಡೆ ಐ ಗಾಟ್ 2 ಪಾಯಿಂಟ್ಸ್ ನಂಗೆ ಸೆನ್ಸ್ ಆಯಿತು. ಲೆಟ್ ಅಸ್ ಥಿಂಕ್ ಎನ್ ಎಂಪ್ಲಾಯ್, ವೆದರ್ ಹೀ ಈಸ್ ಅನ್ IT ಆರ್ ಎನಿ ಎಂಪ್ಲಾಯ್ ವರ್ಕಿಂಗ್ ಇನ್ ಅ ಕಂಪ್ನಿ. ಅವನ ಹೊಟ್ಟೆಪಾಡಿಗೆ, ಅವನ ಶಕ್ತಿಗೆ, ಆಮೇಲೆ ಅವ್ನ ಬುದ್ಧಿ ಓಡಿಸೋದಕ್ಕೆ ತುಂಬ ಓದಾಡ್ತಾ ಇರ್ತಾರೆ ನನ್ನ ಜೀವನದಲ್ಲಿ. ಬಿಕಾಸ್ ಅದನ್ನು ಸಂಪೂರ್ಣ ಮಾಡಿದ್ರೇ ಆ ಜಾಗದಲ್ಲಿ ಅವನಿಗೆ ಸಂಬಳ ಸಿಗೋದು, ಇಲ್ಲ ಅವನ ಫ್ಯಾಮ್ಲಿನ ಅವ್ನು ಸಾಕೋಕ್ಕಾಗೋದು. ಸೊ ಬುದ್ಧಿ, ಶಕ್ತಿ, ಬಲ, ಹೊಟ್ಟೆ ಹಸಿವು ಒಬ್ಬನಿಗೆ ಎಷ್ಟು ಮುಖ್ಯ ಆಗುತ್ತೆ, ಆ್ಯಂಡ್ ಅದು ಈ ಸೊಸೈಟಿನಲ್ಲಿ ಒಬ್ಬ ಮನುಷ್ಯನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದು ಇಟ್ ಈಸ್ ಅ ಹಾರ್ಶ್ ರಿಯಾಲಿಟಿ. ಯಾರೂ ಮಾತಾಡಲ್ಲ. ಗಂಡು ಮಕ್ಕಳಾದರೆ ಅಳಲ್ಲ, ಕಣ್ಣಲ್ಲಿ ನೀರು ಬರೋಕ್ಕಾಗಲ್ಲ,
ಹೇಳ್ಕೊಳಕ್ಕಾಗಲ್ಲ. ದೇ ಕೆನಾಟ್ ಎಕ್ಸ್ಪ್ರೆಸ್. ಯಾವಾಗಲೂ ಒಂದ್ಸತಿ ಒಬ್ಬ ಬೆಸ್ಟ್ ಫ್ರೆಂಡ್ ಸಿಕ್ಕಾಗ 2 ಗ್ಲಾಸ್ ಇಟ್ಟಾಗ ಅವಾಗ ಅವ್ನು ಹೇಳ್ಕೊಬೋದೇನೋ. ಆರ್ ಲೆಟಸ್ ಟೇಕ್ ಇನ್ ಅದರ್ ವೇ. ಇವತ್ತು ಒಬ್ಬ ಬುದ್ಧಿವಂತ, ಒಬ್ಬ ಶಕ್ತಿವಂತ, ಒಬ್ಬ ಊಟದ ಮೇಲೆ ವ್ಯಾಪಾರ ಮಾಡೋವಂಥ ಒಬ್ಬ ನಾರ್ಮಲ್ ಮ್ಯಾನ್, ಅವನು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಈ ಸೊಸೈಟಿನಲ್ಲಿ ಮಿಡಿಲ್ ಕ್ಲಾಸ್, ಲೋವರ್ ಮಿಡಿಲ್ ಕ್ಲಾಸ್ ಅನ್ನೋರು ಇರ್ತಾರಲ್ವ, ಅವ್ರ ಮೇಲೆ ಇವರೆಷ್ಟು ಪರಿಣಾಮ ಬೀರ್ತಾರೆ. ಈಗ ನನ್ನ ಕೈಯಲ್ಲಿ, ನನ್ನ ಜಾಬಲ್ಲಿ 20 ರೂಪಾಯಿ ಇದೆ, ತುಂಬ ಹೊಟ್ಟೆ ಹಸಿತಾ ಇದೆ, ಮೈಯಲ್ಲಿ ಶಕ್ತಿ ಇಲ್ಲ, ಬಿಸಿಲಿದೆ, ತಲೆ ಓಡ್ತಾ ಇಲ್ಲ, ಏನಾಗ್ಬೋದು ಅವನ ಪರಿಸ್ಥಿತಿ? ಅದೇ ಅಲ್ವ ಅವನ ಪರಿಸ್ಥಿತಿ. ಸೊ ಈ ಪಾಯಿಂಟ್ ಆಫ್ ವ್ಯೂ ನನಗಿದು ಫ್ಲ್ಯಾಶ್ ಆಗಿದ್ದು. ಹೌದು, ನಾವು ಸಿನಿಮಾದಲ್ಲಿ ಕಮರ್ಷಿಯಾಲಿಟಿ ಇಲ್ಲ ಎಂಟರ್ಟೈನ್ಮೆಂಟ್ ಮ್ಯಾಕ್ಸಿಮಮ್ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ, ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಎಲ್ಲೋ ಒಂದು 2% ಒಂದು ಮೆಸೇಜ್ಗಿಂತ ನಾಲೆಜ್ ವುಡ್ ಬಿ ಅ ಬೆಟರ್ ವರ್ಡ್ ಟು. ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ ನೀವು, ಮೆಸೇಜ್ಗಿಂತಲೂ ನಾಲೆಜ್. ಈಗ ಸಿನಿಮಾ ಆರ್ ದಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಆರ್ ದಿ ಮೀಡಿಯಮ್ ಆಫ್ ರೀಚಿಂಗ್ ಪೀಪಲ್ ಈಸಿಲಿ. ಈ ಮೀಡಿಯಮ್ ಆಫ್ ಪ್ಲ್ಯಾಟ್ಫಾರ್ಮ್ಸ್ನ ಎಷ್ಟು ಎಂಟರ್ಟೈನ್ಮೆಂಟ್ಗಾಗಲಿ ಕಮರ್ಷಿಯಾಲಿಟಿಗಾಗಿ ನಾವು ಯೂಸ್ ಮಾಡ್ಕೊತೀವೋ, 98% ಅದು ಕಮರ್ಷಿಯಾಲಿಟಿ ಎಂಟರ್ಟೈನ್ಮೆಂಟ್ ಯೂಸ್ ಮಾಡ್ಕೊಂಡು ಎಲ್ಲೋ ಒಂದು 2% ಒಂದು ನಾಲೆಜ್ ಕೊಟ್ಟೋಗೋಣ ಅನ್ನೋದು ಅವ್ರ ಪಾಯಿಂಟ್ ಆಗಿತ್ತು, ಡೈರೆಕ್ಟರ್ ಪಾಯಿಂಟು. ಸೊ ಇದು ನನಗೆ ನಿಜವಾಗ್ಲೂ ದಟ್ ವಾಸ್ ಹಾರ್ಡ್ ಹಿಟ್ಟಿಂಗ್ ಫಾರ್ ಮಿ. ಇಲ್ಲ ಸರ್, ಇದನ್ನು ಮಾಡೋಣ, ಏನೇ ಪ್ರಾಬ್ಲಮ್ ಬಂದ್ರೂ ಫಿಸಿಕಲಿ ಮೆಂಟಲಿ ಎಷ್ಟೇ ನಾನು ಅನುಭವಿಸಿದ್ರು ಲೆಟ್ಸ್ ಡೂ ಇಟ್ ಅಂತಲೇ ನಾನು ಸರ್ಗೆ ವಿಶ್ವಾಸ ಕೊಟ್ಟೆ ಅವತ್ತು. ಆ್ಯಂಡ್ ಟ್ರೇಲರಲ್ಲಿ ನೋಡಿದಾಗ ನನಗೆ ಒಂದು ಸಣ್ಣ ಎಳೆಯ ಪ್ರೀತಿ, ಒಂದು ಕಂಟೆಂಪ್ರರಿ, ಒಂದಷ್ಟು ತುಂಬ ಹಾರ್ಡ್ ಹಿಟ್ಟಿಂಗ್ ಪಾಯಿಂಟ್ಸ್ಗಳು, ಇದೆಲ್ಲವೂ ನಾನು ಟ್ರೇಲರ್ ನೋಡಿದಾಗ ಈ ಥರದ ಸಿನಿಮಾಗಳ ಅಟೆಂಪ್ಟು ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕರು ಸೇರಿ ಮಾಡಿದಾಗ ಅದು ಬಿಡುವಂಥ ಇಂಪ್ಯಾಕ್ಟ್ ಹೇಗಿರುತ್ತೆ ಅನುಷಾ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಸೊಸೈಟಿ ಮೇಲೆ ಈ ಥರ ಸಿನಿಮಾಗಳು? ಆ್ಯಸ್ ಇಟ್ ಟೋಲ್ಡ್, ನಾವು ಮೆಸೇಜ್ ಕೊಡೋದಕ್ಕಿಂತ ನಾಲೆಜ್ ಒಂದು ಇಂಪ್ರೂವ್ ಆಗುತ್ತೆ ಅನ್ನೋದು ಒಂದು. ಆ್ಯಂಡ್ ಪ್ರತಿಯೊಬ್ಬರು ಜೀವನದಲ್ಲೂ ಪ್ರೀತಿ ಅನ್ನೋದು ಆಗುತ್ತೆ, ಬಟ್ ಕೆಲವ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಕೆಲವ್ರದ್ದು ಹೇಳ್ಕೊಂಡು ಅದು ಸಕ್ಸಸ್ ಆಗುತ್ತೆ, ಕೆಲವ್ರದ್ದು ಬ್ರೇಕಪ್ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಜೀವ ಇದು ನಿನ್ನದೇ ಸಾಂಗಲ್ಲಿ ಲೈನೇ ಇದೆ, ಹೇಳಿಕೊಳ್ಳಲಾಗದೆ ಅತಿ ಪ್ರೀತಿ ಮಾಡಿದೆ ಅಂತ. ಸೊ ನಮ್ಮ ವಿಷಯದಲ್ಲಿ ಹೆಂಗಾಗುತ್ತೆ ಅಂದರೆ ಅವ್ನ ಮನಸ್ಸಲ್ಲೂ ಪ್ರೀತಿ ಇರುತ್ತೆ, ನನ್ನ ಮನಸ್ಸಲ್ಲೂ ಪ್ರೀತಿ ಇರುತ್ತೆ, ಬಟ್ ಸಿಚುಯೇಷನ್ ಅಲ್ಲಿರೋಂಥ ಒಂದು ಬಡತನ ಅನ್ನೋದಾಗಿರ್ಬೋದು ಅಥವಾ ಮೇಲ್ಗಡೆ ಇರೋದು ಪ್ರೆಷರ್ ಆಗಿರ್ಬೋದು, ಅದು ನಮಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಪ್ರತಿಯೊಂದು ಹೆಜ್ಜೆನಲ್ಲೂ ನಾನು ಸಪೋರ್ಟ್ ಮಾಡ್ಕೊಳ್ತಾ ಬರ್ತೀನಿ ಅವನಿಗೆ, ಬಿಕಾಸ್ ಅವನ ಮೇಲಿರೋ ಒಂದು ಪ್ರೀತಿಗೆ. ಈ ಥರ ಒಂದು ಸಿನಿಮಾ ಮಾಡೋದ್ರಿಂದ, ಆ್ಯಸ್ ಐ ಟೋಲ್ಡ್, ನಾನು ಕಾನೂನಿಗೂ ಅಂದರೆ ಲಾಯರ್, ಈ ಸಿನಿಮಾದಲ್ಲಿ ಕಾನೂನು ಎಷ್ಟು ಇಂಪಾರ್ಟೆಂಟು ಈ ಒಂದು ಸಮಾಜಕ್ಕೆ ಅಂತ ಅನ್ನೋದಾಗಿರ್ಬೋದು, ಕಾನೂನು ಓದಿ ಕಾನೂನನ್ನ ಕಾಪಾಡೋಕ್ಕೆ ಅಂತಲೇ. ಆ್ಯಂಡ್ 2 ವೃತ್ತಿಗಳಿದೆ ಇದರಲ್ಲಿ. ಆ್ಯಂಡ್ ನಮ್ಮ ದೇಶದಲ್ಲಿ 2 ವೃತ್ತಿಗಳು ತುಂಬ ಇಂಪಾರ್ಟೆಂಟ್, ಒಂದು ಡಾಕ್ಟರ್, ಒಂದು ಲಾಯರ್. ಡಾಕ್ಟರ್ ಇದ್ದರೆ ಅವ್ರ ಜೀವ ಉಳಿಸ್ತಾರೆ, ಆ್ಯಂಡ್ ಲಾಯರ್ ಇದ್ದರೆ ನಮಗಾಗಿರುವಂಥ ಸಮಸ್ಯೆಗಳನ್ನ ಸರಿ ಮಾಡಿ ಜೀವನಕ್ಕೆ ದಾರಿ ತೋರಿಸ್ತಾರೆ. ಸೊ ಇದರಲ್ಲಿ ಸಂವಿಧಾನಕ್ಕೆ ಎಷ್ಟು ಇಂಪಾರ್ಟೆಂಟ್, ಕಾನೂನು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಇನ್ನೊಂದು, ಈ ಅಪ್ಪ ಮಗನ ಬಾಂಧವ್ಯ ಇವಾಗ ನಮ್ಮ ಒಂದು ಸೊಸೈಟಿನಲ್ಲಿ ಹೆಂಗೆ ನಡೀತಿದೆ ಅಂತಂದರೆ, ಅಪ್ಪ ಅಮ್ಮಂದು ಏನಾದರೂ ವ್ಯಾಲ್ಯೂ ನಮಗೆ ಗೊತ್ತಿರಲ್ಲ. ಸುಮ್ಮನೆ ನಾವು ಅವ್ರು ಬೆಳೆಸ್ತಿರ್ತಾರೆ, ಪ್ಯಾಂಪರ್ಡ್ ಆಗಿ ನಮಗೆ ನೋಡ್ಕೊತಿರ್ತಾರೆ, ನಾವು ಬೆಳೀತಾ ಇರ್ತೀವಿ. ಬಟ್ ಎಲ್ಲೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರು ಇಲ್ಲದೆ ಆದಾಗ ನಮಗೆ ಅವರ ಸಂಬಂಧಗಳ ಅರ್ಥ ಗೊತ್ತಾಗುತ್ತೆ. ಸೊ ಅದನ್ನು ಚೆನ್ನಾಗಿ ಇದ್ದಾಗ ಪ್ರೀತಿಸಿ ಅವ್ರಿಗೋಸ್ಕರ ಬದುಕಿ, ಬಿಕಾಸ್ ಅವ್ರು ನಮಗೋಸ್ಕರ ತುಂಬ ತ್ಯಾಗಗಳನ್ನ ಮಾಡಿರ್ತಾರೆ ಅನ್ನೋದೊಂದು ಎಮೋಷನ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಬಡತನ ಅನ್ನೋದು ಶ್ರೀಮಂತರ ಕೈಗೆ ಸಿಗಾಕೊಂಡಾಗ ಎಷ್ಟೆಲ್ಲ ಅನ್ಯಾಯಕ್ಕೊಳಗಾಗ್ತೀವಿ, ಎಷ್ಟೆಲ್ಲ ಹಿಂಸೆಗಳನ್ನ ಕೊಡ್ತಾರೆ. ಆ್ಯಂಡ್ ಕೆಲವೊಂದು ಇವಾಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಕೆಲವೊಂದು ಸತ್ಯಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ರು ಅದನ್ನು ನಾವು ನಮಗೆ ಯಾಕೆ ಬೇಕದು ಅಂತಂದ್ಬಿಟ್ಟು ಹಿಂದೆ ಇಡ್ತೀವಿ ಸ್ಟೆಪ್ಪು. ಆ್ಯಂಡ್ ನಮಗೆ ಬೇಡದೇ ಇರೋದು ಅದು ನಾವು ಯಾಕೆ ತಲೆ ಮೇಲೆ ಹಾಕೊಳ್ಳೋಣ ಅನ್ನೋವಂಥದ್ದು. ಇದನ್ನೆಲ್ಲನೂ ಸೇರಿಸಿದು ನಮ್ಮ ಸಿನಿಮಾ ಮಿಕ್ಸ್ಚರ್ ಆಫ್ ಎಮೋಷನ್ಸ್, ಬರೀ ಒಂದೇ ಅಲ್ಲ, ಎಲ್ಲ ಥರ ಎಮೋಷನ್ಸು ಕೂಡಿ ಆಗಿರುವಂಥದ್ದೇ ಧೈರ್ಯಂ ಸರ್ವತ್ರ ಸಾಧನ. ಸೊ ಈ ಸಿನಿಮಾದಲ್ಲಿ ನಮಗೇನಂತಂದರೆ, ಸೊಸೈಟಿನಲ್ಲಿ ಹೆದರಬಾರ್ದು, ಮುಂದಿಡಬೇಕು, ಏನೇ ಆಗಲಿ ಸಾಧನೆ ಮಾಡೋಕ್ಕೆ ಯಾರಿಗೂ ಹೆದರಬಾರ್ದು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿಯೊಂದಕ್ಕೂ ಧೈರ್ಯ ಬೇಕು ಅನ್ನೋದನ್ನು ತುಂಬ. ಮೇಲಾಗಿ ಅನುಷಾ ಮಾತಾಡ್ಬೇಕು, ನನಗೆ ಇನ್ನೊಂದು ಸ್ಟ್ರೈಕಿಂಗ್ ಪಾಯಿಂಟ್ ಆಗಿದ್ದು, ಕಾಟೇರ ಗೆದ್ದಿದ್ದು ಕೂಡ ಇದೇ ಕಾರಣಕ್ಕೆ. ಮಣ್ಣಿನ ಕಥೆ, ನಮ್ಮ ಸಂಸ್ಕೃತಿಯ ಕಥೆ ಹಾಗೂ ಒಬ್ಬ ಹೋರಾಟಗಾರನ ಕಿಚ್ಚು ಹೇಗಿತ್ತು ಅನ್ನೋದನ್ನ ಚಾಲೆಂಜ್ ಸ್ಟಾರ್ ದರ್ಶನ್ ರವರ ಕಾಟೇರ ಆಲ್ರೆಡಿ ಪ್ರೂವ್ ಮಾಡಿ. ಅಂದರೆ ಧ್ವನಿ ಎತ್ತೋದಕ್ಕೆ ನಿಮಗೆ ಕಾರಣ ಬೇಕಾಗಿಲ್ಲ, ಅದಕ್ಕೊಂದು ಎಕ್ಸಾಕ್ಟ್ ಪಾಯಿಂಟ್ ಸಿಕ್ತು ಅಂತಂದರೆ ನಾವು ಧ್ವನಿ ಎತ್ತಬೇಕು ಅನ್ನೋಂಥದ್ದು ಕಾಟೇರದ ಮೂಲ ಸಂದೇಶ ಅದು.
ಎಸ್ ಆ್ಯಕ್ಚುಲಿ ದರ್ಶನ್ ಸರ್ಗೆ ತರುಣ್ ಸರ್ಗೆ ನಾವು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಆ ಥರದ್ದೊಂದು ಸಿನಿಮಾ ಮಾಡಿರೋದಕ್ಕೆ. ಬಿಕಾಸ್ ಯೂಶ್ವಲಿ ಈ ಸಿನಿಮಾಗಳೆಲ್ಲ ಒಂದು ಕಂಟೆಂಟ್ ಓರಿಯೆಂಟೆಡು ಅಥವಾ ಎಲ್ಲೋ ಫಿಲ್ಮ್ ಫೆಸ್ಟಿವಲ್ ನಡೆಯುವಂಥ ಸಿನಿಮಾಗಳು OTTಗೆ ಅಂತಲೇ ಸೀಮಿತ ಆಗಿರೋವಂಥದ್ದು ಈ ಥರ ಕಾನ್ಸೆಪ್ಟ್ಸ್ ಎಲ್ಲ. ಬೀಯಿಂಗ್ ಅ ಸ್ಟಾರ್, ಕರ್ನಾಟಕದ ಕಿಂಗ್ ಅವರು ಈ ಒಂದು ಕಥೆನ ಆರಿಸ್ಕೊಂಡು ಆ ಥರದ್ದೊಂದು ಸಿನಿಮಾ ಮಾಡಿರೋದ್ರಿಂದ ಎಷ್ಟೋ ಜನಕ್ಕೆ ಅರ್ಥಕೊಳ್ಳೋದು ಬಿಡೋದು ಸೆಕೆಂಡ್ರಿ, ಬಟ್ ಎಷ್ಟೋ ಜನಕ್ಕೆ ಅದೊಂದು ಮೆಸೇಜ್ನ ತಲುಪಿಸಿದ್ರು. ಅದು ಚೇಂಜ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕತೆ ಕೂಡ ಕಾಟೇರಗೂ ಮುಂಚೆ ಮಾಡಿದ್ದಂತು, ನಮ್ಮ ಧೈರ್ಯಂ ಸರ್ವತ್ರ ಸಾಧನ ಕಾಟೇರ ಕಾಂತಾರಗೂ ಮುಂಚೆ ನಾವು ಶೂಟ್ ಮಾಡಿದ್ದು. ನಮಗೆಲ್ಲೋ ಒಂದು ಕಡೆ ಭಯ ಆಗ್ತಿತ್ತು, ಇದನ್ನು ತಗೋತಾರ ಜನ, ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ಕಾಂಟ್ರವರ್ಸೀಸ್ ಆಗುತ್ತಾ ಹೇಗೆ ಅಂತ. ಬಟ್ ಆಫ್ಟರ್ ಕಾಟೇರ ನಮ್ಗದೊಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಖುಷಿ ಆಗುತ್ತೆ ಕಾಟೇರ ಸಿನಿಮಾ ನಮ್ಮ ಕರ್ನಾಟಕಕ್ಕೆ ಡಿ ಬಾಸ್ ಕೊಟ್ಟಿದ್ದು. ಇಲ್ಲ, ನಾನು ಕಾಟೇರ ಅಂದಾಗ ಅವ್ರೇನೋ ಹೇಳಕ್ಕೆ ಬಂದರು, ಪ್ಲೀಸ್ ಅದನ್ನು ಕಂಟಿನ್ಯೂ ಮಾಡಿ. ಅವರೊಂದು ದೊಡ್ಡ ಸ್ಟಾರ್, ಅವ್ರು ಆರಾಮಾಗಿ ಕಮರ್ಷಿಯಲ್ ಸಿನಿಮಾ ಮಾಡಿಕೊಂಡು ಈ ಕ್ಯಾನ್ ಬಿ ಸೇಫ್. ಬಟ್ ಅವರು ಆ ಚಾನ್ಸ್ ತೊಗೊಳ್ಲಿಲ್ಲ. ಹಿ ಮೇಡ್ ಅ ಬ್ರೇವ್ ಸ್ಟೆಪ್ ಟೇಕಿಂಗ್ ದಿಸ್ ಕೈಂಡ್ ಆಫ್ ಕಂಟೆಂಟ್. ಬಿಕಾಸ್ ಈ ಥರ ಕಥೆಗಳು ಎಲ್ಲೆಲ್ಲೋ ಹೆಂಗೆಂಗೋ ನಡೆದಿರುತ್ತೆ, ಅಲ್ಲಿ ಕೂಡ ಒಬ್ಬ ಹೀರೋ ಇರ್ತಾನೆ. ಈಗ ಸರ್, ಸಾಮಾನ್ಯ ಒಬ್ಬ ಜನಸಾಮಾನ್ಯ ಒಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿ ಸಮಾಧಾನದಿಂದ ಕೋಪ ತೋರಿಸದೇ ಇದ್ದಾನೆ ಅಂತಂದರೆ ದಟ್ ಡಸಂಟ್ ಮೀನ್ ಅವನ ಕೈಲಿ ಏನೂ ಆಗಲ್ಲ ಅಂತಲ್ಲ. ಅವನೆದ್ದು ನಿಂತ್ಕೊಂಡ್ರೆ ಸುನಾಮಿನೂ ಬರ್ಬೋದು. ಅದನ್ನು ಯಾರು ಕೆಣಕಬಾರ್ದು ಅನ್ನೋದು ಹೇಳ್ತಿರೋದು. ಎಲ್ಲರನ್ನೂ ಒಂದೇ ರೀತಿ ನೋಡಬೇಕು, ಎಲ್ಲರನ್ನೂ ಪ್ರೀತಿಸಬೇಕು ಅನ್ನೋದೇ ಈ ಸಿನಿಮಾದ ಸಾರಾಂಶ ಹೇಳೋದು. ಆ್ಯಂಡ್ ಮೇಡಮ್ ಹೇಳ್ದಂಗೆ ನಾವು ಡಿಸೆಂಬರ್ 6th 2021 ಶೂಟಿಂಗ್ ಸ್ಟಾರ್ಟ್ ಮಾಡಿ January 14th 2022 ಕುಂಬಳಕಾಯಿ ಕೂಡ ಹೊಡೆದ್ಬಿಟ್ವಿ. ಓಕೆ. ಸೊ ಸ್ವಲ್ಪ CG ವರ್ಕ್ಸ್ ಆಗಲಿ, BGM ಅಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ. ಬಿಕಾಸ್ ಸಂಗೀತ ಅನ್ನೋದೇ ಸಿನಿಮಾಕ್ಕೆ ಒಂದು ಪ್ರಾಣ. ಜುಡಾ ಸ್ಯಾಂಡಿ ಸರ್, ಹಿ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಸರ್. ತುಂಬ ಚೆನ್ನಾಗಿ ಸಾಂಗ್ಸು ಕೇಳಿದೆ ನಾನು. ಒಂದು ರಸು ಅಂತಾರೆ ಬರೆದಿದ್ದು ಆ್ಯಂಡ್ ಹೃದಯ ಶಿವ ಬರೆದಿದ್ದು ಸಾಂಗು, ಫ್ಯಾಂಟಾಸ್ಟಿಕ್ ಸಾಂಗ್, ತುಂಬ ಚೆನ್ನಾಗಿದೆ. ಸೊ ಹಾಗಿದ್ದಾಗ ಒಂದು ಲೈವ್ ಎಕ್ಸಾಂಪಲ್ ಸರ್, ನಾವು ಇಷ್ಟು ಧೈರ್ಯ ಮಾಡಿದ್ದಕ್ಕೆ ಸಾರ್ಥಕ. ಆ್ಯಂಡ್ ಏನಕ್ಕೆ ಈ ಥರ ಧೈರ್ಯ ಮಾಡಿದ್ದೀವಿ ಅನ್ನೋದಕ್ಕೆ 2 ಉದಾಹರಣೆ ಕೊಡ್ತೀವಿ. ನಾವು ಆ್ಯಕ್ಚುಲಿ ಒಂದು 10 ಹೆಜ್ಜೆ ಇಟ್ಟರೆ ಕಾಡು ಬಂದ್ಬಿಡುತ್ತೆ. ಅದ್ರ ಮುಂದೆನೇ ಒಂದು ಚಿಕ್ಕ ಹಳ್ಳಿ, ರೋಡೇ ಇಲ್ಲ ಸರ್, ನಡ್ಕೊಂಡೇ ಹೋಗಬೇಕು. ಅಲ್ಲೆಲ್ಲ TVS XL ಮಾತ್ರ ಯೂಸ್ ಮಾಡ್ತಾರೆ ಜನರು. ಸೊ ಅಲ್ಲೆಲ್ಲ ಕ್ಯಾರವ್ಯಾನ್ಸ್ ಆಗಲಿ, ವೆಹಿಕಲ್ಸ್ 4 ವೀಲರ್ಸು ಬರೋ ಪರಿಸ್ಥಿತಿ ಇಲ್ಲ. ಡೈರೆಕ್ಷನ್ ಟೀಮು ಯಾವುದೋ ಒಂದು ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಹೀರೋಯಿನ್ ಅವರು ಅಂತ ಹೇಳಿ ಒಂದು ಮನೆ ರೆಡಿ ಮಾಡಿ ಕೊಡ್ತಾರೆ. ಪಾಪ ಇವರು ಡ್ರೆಸ್ ತೊಗೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಅವಮ್ಮ ಆಚೆ ಬಂದ್ಬಿಟ್ಟು, ಏಯ್ ನಿಂತ್ಕೊ, ಯಾವ್ಯಾವ ಜಾತಿನೇನೋ ನಮ್ಮ ಮನೆ ಒಳಗಡೆ ಬರ್ತೀರಾ. ಅವ್ರು ಅನುಭವಿಸಿರೋ ಅಂಥ ಎಕ್ಸ್ಪೀರಿಯನ್ಸಸ್ ನಾನು ಹೇಳ್ತಿರೋದು. ಇದು ನಿಜವಾಗ್ಲೂ ಸೆಟ್ಟಲ್ಲಿ ನಡೆದಿರೋದು. ಕಾಟೇರ ನೋಡ್ಬೇಕಾದ್ರೆ ನಾನು ಓ ಮೈ ಗಾಡ್, ಇದು ಎಕ್ಸ್ಪೀರಿಯನ್ಸ್ ನಮಗೆ DSS ಸೆಟಲ್ ಆಗಿತ್ತಲ್ಲ ಅಂತ ಮಾತಾಡ್ತಾ ಇದ್ದೆ ನಾನು. ಅದು ಧೈರ್ಯ ಬೇಕು ಸರ್, ಈ ಥರ ವಿಷಯಗಳು ಹೇಳೋದಕ್ಕೆ ತುಂಬ ಧೈರ್ಯ ಬೇಕು. ಇನ್ನೊಂದು ಸೀನು ಸರ್, ಅದೇ ಮಜ್ಜಿಗೆ ಕುಡಿಯೋದು ಒಂದು ಸೀನ್ ಇದೆಲ್ಲ ಕಾಟೇರಲ್ಲಿ, ಗ್ಲಾಸ್ನ ಬೇರೆ ತಕ್ಕೊಡ್ತಾರೆ. ಅದೇ ಥರನೇ ನೀರು ಕುಡಿಬೇಕು ಅನಿಸ್ತಾ ಇತ್ತು. ನಾನು ಅಸಿಸ್ಟೆಂಟ್ಗೆ ಹೇಳ್ಬಿಟ್ಟು ನೀರು ಎಲ್ಲರೂ ಸಿಗುತ್ತಾ ನೋಡು ಅಂತಂದರೆ, ಎಲ್ಲೋ ಅಂಗಡಿಗಳಿಲ್ಲ ಮ್ಯಾಮ್ ಅಂತ ಬಂದ ಅವನು. ಸರ್ ಇನ್ನೇನು ಮಾಡೋದು ಅಂತ, ಅಂದರೆ ನೀರು ಅಲ್ಲಿ ಕುಡಿಯೋಕ್ಕೂ ಭಯ ಅಲ್ವಾ, ಸ್ವಲ್ಪ ಥ್ರಾಟ್ ಇನ್ಫೆಕ್ಷನ್ ಕೋಲ್ಡ್ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ ಅಂತ ಅಂದ್ಕೊಂಡು ಯಾವುದೋ ಒಂದು ಮನೆಗೆ ಹೋಗ್ಬಿಟ್ಟು ನೀರು ಕೇಳಿದ್ರೆ ಅವ್ರು ಒಳಗಡೆಯಿಂದ ಚಂಬಲ್ ತೊಗೊಂಡು ಬಂದರು. ನೀರು ಕೊಡಬೇಕಾದ್ರೆ ಆಚೆ ಕಡೆ ಒಂದು ಗ್ಲಾಸ್ ಇಟ್ಟಿರ್ತಾರಲ್ಲ, ಆ ಗ್ಲಾಸಲ್ಲಿ ನಾವು ಓ ಮೈ ಗಾಡ್ ಈ ಥರನೂ ಟ್ರೀಟ್ ಮಾಡ್ತಾರಾ, ಕ್ರೇಜಿ ಅಂತ ನಮ್ಗೆ ಆಗಬೇಕು. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ನಮಸ್ಕಾರ ಹೇಳಿಬಿಟ್ಟು ಬಂದ್ವಿ. ಸೇಮ್ ಸೀನು ಅದು ಕಾಟೇರದಲ್ಲಿ ಅದೇ ಥರ ಸೀನ್ ಇಟ್ಟಿದಾಗ ನಾನು ನೆನೆಸ್ಕೊಂಡೆ ಅಲ್ಲಿ ಆಗಿದ್ದಂಥ ಸೀನು. ಯೂಶಲಿ ಇತ್ತೀಚಿನ ನಿರ್ದೇಶಕರು ಅವರ ಪ್ರಯತ್ನ ಹೇಗಿರ್ತಾವೆ ಅಂದರೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ರಿಯಲ್ ಸ್ಟೋರೀಸ್ಗಳು ಮತ್ತು ಆ ಥರದ ವಿಷಯಗಳಿಗೆ ಟಚ್ ಮಾಡೋಂತಹ ನಿರ್ದೇಶಕರ ಸಂಖ್ಯೆ ಜಾಸ್ತಿ ಆಗಿದೆ ನಾನು ನೋಡೋಂಗೆ. ಈ ಥರದ ಕಥೆಗಳು ಬಂದಾಗ ನಿಮಗೂ ಒಂದು ಪ್ಲಸ್ ಪಾಯಿಂಟು, ಅಂದರೆ ಬೇರೆ ಥರದ ಶೇಡಲ್ಲಿ ನೀವು ತೋರಿಸ್ಕೋಬೋದು. ಒಂದು ಮೇಲಾಗಿ ಧೈರ್ಯ ಸಾಹಸ ಲಕ್ಷ್ಮಿ ಅಂತಾರೆ, ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ. ಬಟ್ ಈ ಸಿನಿಮಾದ ಕಥೆ ನಾನು ಅನ್ಕೊಂಡಂಗೆ ಸಾಮಾನ್ಯವಾಗಿ ರೆಗ್ಯುಲರ್ ಫಾರ್ಮ್ಯಾಟ್ ಬಿಟ್ಟು ಮಾಡೋಂಥ ಸಿನಿಮಾ ಅಂತ ಅನಿಸ್ತೀನಿ. ರೆಗ್ಯುಲರ್ ಫಾರ್ಮ್ಯಾಟ್ ಇಲ್ಲ, ಏನೋ ಲವ್ ರೆಗ್ಯುಲರ್ ಫಾರ್ಮ್ಯಾಟ್ ಏನೂ ಇಲ್ಲ ಸರ್, ಎಲ್ಲ ರಿಯಾಲಿಟಿ. ಏನಂದರೆ ಕೆಲವೊಂದು ಸೀನ್ಸ್ಗಳು ಇವನ್ ನಿಜವಾದ ಕತೆ ಅಂತೆ ಕೂಡ ನಮ್ಮ ಡೈರೆಕ್ಟರ್. ಇದು 1960s ನಡೆದಿರುವಂಥ ನಿಜವಾದ ಕತೆ ಸರ್. ಆವಾಗಿರೋ ಕಾಲಘಟ್ಟನ 2017-18ಗೆ ಸ್ವಲ್ಪ ಮೋಲ್ಡ್ ಮಾಡಿ ಸ್ವಲ್ಪ ಮುಖ್ಯವಾದ ವ್ಯಕ್ತಿ ಪಾತ್ರ ಮಾಡಿರೋದು ನಾನು. ಅದು ಯಾರು ಅಂತ ಸಿನಿಮಾ ಎಂಡಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ. ವಿ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ಬಿಕಾಸ್ ಅದು ನಿಮ್ಗೊಂದು ಸರ್ಪ್ರೈಸ್ ಆಗಿರಬೇಕು ಅಂತ ಒಂದು ಆಸೆ ನಮಗೆ. ಸಾರಿ, ಆ ವ್ಯಕ್ತಿ ಇದ್ದಾರಾ? ಇದ್ದಾರೆ ಸರ್. ಅಂದರೆ ನನ್ನ ತಂದೆ ಪಾತ್ರ ಮಾಡಿರೋರು
ಅಂದರೆ ನೀವು ಸಿನಿಮಾ ನೋಡ್ಬೇಕು, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಈಗ ನಾನು ಬಿಟ್ಕೊಟ್ಬಿಟ್ರೆ ನಮ್ಮ ಡೈರೆಕ್ಟ್ರ್ ಅಲ್ಲಿಂದ ಬಂದು ಹೊಡೆದು ಬಿಡ್ತಾರೆ. ಅದನ್ನು ಸ್ವಲ್ಪ ಮೋಲ್ಡ್ ಮಾಡಿಕೊಂಡು ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಆ್ಯಡ್ ಮಾಡಿಕೊಂಡು, ಬಿಕಾಸ್ ಅದನ್ನ ಇದ್ದಂಗೆ ತೋರಿಸಿದ್ರೆ ಸ್ವಲ್ಪ ವರ್ಕೌಟ್ ಆಗಲ್ಲ. ಸೊ 95% ವಿ ಟ್ರೈ ಟು ಸೇವ್ ದಿ ಕಂಟೆಂಟ್. ಒಂದು 5% ಆಡಿಯನ್ಸ್ಗೆ ಯಾವ ಥರ ಬೇಕೋ ಆ ಥರ ಸ್ವಲ್ಪ ಕಮರ್ಷಿಯಲೈಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ.